ಹೀಗೆ ಮಾಡುವುದರಿಂದ ನಮಗೆ ಯಾವುದೇ ರೋಗಗಳು ಬಾರದ ಹಾಗೆ ದೂರ ಉಳಿಯಬಹುದು ಎಂದು ಧರ್ಮಗ್ರಂಥಗಳು ಸಾಕ್ಷಿಯಾಗಿದೆ. ಪ್ರಾಚೀನ ಕಾಲದಿಂದಲೂ ನಮ್ಮ ವೇದ ಹಾಗೂ ಪುರಾಣಗಳಲ್ಲಿ ರೋಗಗಳು ಬರದ ಹಾಗೆ ಸ್ವಚ್ಛತೆಯ ಮಹತ್ವದ ಬಗ್ಗೆ ಹೇಳಲಾಗಿದೆ. ಹಾಗೂ ನಮ್ಮ ಧರ್ಮಗ್ರಂಥಗಳಲ್ಲಿಯೂ ಶುಚಿತ್ವದ ಬಗ್ಗೆ ಕೆಲವು ಸೂತ್ರಗಳನ್ನು ಹೇಳಿದ್ದಾರೆ. ಒಂದು, ಮನಸ್ಥಿತಿಯಲ್ಲಿ ತಿಳಿಸಿರುವಂತೆ ವ್ಯಕ್ತಿಯು ತನ್ನ ದೇಹದ ಭಾಗಗಳಾದ ಕಣ್ಣು, ಕಿವಿ, ಮೂಗು ಇತ್ಯಾದಿಗಳನ್ನು ಅಗತ್ಯವಿಲ್ಲದೆ ಮುಟ್ಟಬಾರದು ಎಂದು ಹೇಳಲಾಗಿದೆ. 2, ನಾವು ಮರೆತು ಕೂಡ ಬೇರೆಯವರು ಧರಿಸಿದ ಬಟ್ಟೆಗಳನ್ನು ಧರಿಸಬಾರದು. ನಮ್ಮದೇ ಆದ ಬಟ್ಟೆಗಳನ್ನು ಮಾತ್ರ ಧರಿಸಬೇಕೆಂದು ಮಹಾಭಾರತದ ಒಂದು ಅಧ್ಯಾಯದಲ್ಲಿ ತಿಳಿಸಲಾಗಿದೆ. 3, ಪದ್ಮ ಪುರಾಣದಲ್ಲಿ ತಿಳಿಸಿರುವಂತೆ ಸ್ನಾನ ಮಾಡಿದ ನಂತರ ದೇಹವನ್ನು ಒರೆಸಲು ಬೇರೆಯವರು ಬಳಸಿರುವ ಟವಲ್ ಅಥವಾ ಬಟ್ಟೆಗಳನ್ನು ಬಳಸಬಾರದು ಎಂದು ತಿಳಿಸಿದೆ. ಇದರಿಂದ ಒಬ್ಬರ ಮೈಯಲ್ಲಿರುವ ಸೋಂಕು ನಮಗೆ ಹರಡುತ್ತದೆ. 4, ಪದ್ಮ ಪುರಾಣ ಮತ್ತು ಸುಶ್ರುತ ಸಂಹಿತೆಯಲ್ಲಿ ನಾವು ಕೈ, ಬಾಯಿ ಹಾಗೂ ಪಾದಗಳನ್ನು ತೊಳೆಯದೆ ಆಹಾರವನ್ನು ತಿನ್ನಬಾರದು ಎಂದು ಹೇಳಲಾಗಿದೆ. ಈ ರೀತಿ ತಿನ್ನುವುದರಿಂದ ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಮತ್ತು ಅನಾರೋಗ್ಯಕ್ಕೆ ತುತ್ತಾಗುವ ಅಪಾಯವನ್ನು ಹೆಚ್ಚಿಸುತ್ತದೆ. 5, ಮಾರ್ಕಂಡೇಯ ಪುರಾಣದಲ್ಲಿ ನಾವು ಒಮ್ಮೆ ಧರಿಸಿದ ಬಟ್ಟೆಗಳನ್ನು ಒಗೆದ ನಂತರವೇ ಧರಿಸಬೇಕು ಎಂದು ಹೇಳಲಾಗಿದೆ. ಸ್ನಾನದ ನಂತರ ಒದ್ದೆಯನ್ನು ಒರೆಸಿ ಬಟ್ಟೆಗಳನ್ನು ಧರಿಸುವುದರಿಂದ ನಮ್ಮ ದೇಹವು ವೈರಸ್ ದಾಳಿಯ ಅಪಾಯದಿಂದ ತಡೆಯಬಹುದು ಎಂದು ಹೇಳುತ್ತದೆ. 6, ಪೂಜೆ ಮಾಡುವಾಗ, ಮಲಗುವಾಗ ಮತ್ತು ಮನೆಯಿಂದ ಹೊರಗೆ ಹೋಗುವಾಗ ಬೇರೆ ಬೇರೆ ಬಟ್ಟೆಗಳನ್ನು ಧರಿಸಬೇಕೆಂದು ಮಹಾಭಾರತದ ಒಂದು ಅಧ್ಯಾಯದಲ್ಲಿ ತಿಳಿಸಲಾಗಿದೆ. ನೀವು ಶೌಚಾಲಯದಿಂದ ಬಂದಾಗ ಹಾಗೂ ಹೊರಗಿನಿಂದ ಬಂದಾಗ ಧರಿಸಿರುವ ಬಟ್ಟೆಗಳನ್ನು ಎಂದಿಗೂ ಪೂಜೆಯಲ್ಲಿ ಧರಿಸಬೇಡಿ. ಪೂಜೆಯಲ್ಲಿ ಸ್ವಚ್ಛ ಹಾಗೂ ಒಗೆದ ಬಟ್ಟೆಗಳನ್ನು ಧರಿಸಬೇಕು. 7, ಧರ್ಮ ಸಿಂಧುವಿನಲ್ಲಿ ಉಪ್ಪು, ತುಪ್ಪ, ಎಣ್ಣೆ ಮತ್ತು ಇತರ ಆಹಾರ ಪದಾರ್ಥಗಳನ್ನು ಚಮಚದಲ್ಲಿ ನೀಡಬೇಕು ಹಾಗೂ ತಿನ್ನಬೇಕೇ ಹೊರತು ಕೈಗಳಲ್ಲಿ ಅಲ್ಲ ಎಂದು ಹೇಳಲಾಗಿದೆ. ಏಕೆಂದರೆ ಕೈಯಿಂದ ನೇರವಾಗಿ ಸೇವಿಸಿದಾಗ ಈ ವಸ್ತುಗಳು ಕಲುಷಿತವಾಗುತ್ತದೆ ಮತ್ತು ಹಾನಿಕಾರಕವಾದ ಬ್ಯಾಕ್ಟೀರಿಯಾಗಳು ಅವುಗಳೊಂದಿಗೆ ಸೇರಿಕೊಳ್ಳುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. 8, ವಾಗಲ್ಸ್ ಕೃತಿಯಲ್ಲಿ ತಿಳಿಸಿರುವಂತೆ ಸ್ನಾನ ಮಾಡದೆ ಯಾವುದೇ ಕೆಲಸ ಮಾಡುವುದರಿಂದ ನಮಗೆ ಆ ಕೆಲಸದ ಶುಭ ಫಲಿತಾಂಶ ಲಭಿಸುವುದಿಲ್ಲ ಎಂದು ಹೇಳಲಾಗಿದೆ. ಸ್ನಾನ ಹಾಗೂ ಶುದ್ಧೀಕರಣವಿಲ್ಲದೆ ಯಾವುದೇ ಕರ್ಮಗಳನ್ನು ಮಾಡಿದರೆ ಅದರ ಫಲವಿಲ್ಲದೆ ಉಳಿಯುತ್ತದೆ. ಪೂಜೆ ಅಥವಾ ಯಾವುದೇ ಶುಭ ಕಾರ್ಯವನ್ನು ಮಾಡುವಾಗ ಸ್ನಾನ ಮಾಡಿದ ನಂತರವೇ ಮಾಡುವುದು ಒಳ್ಳೆಯದು. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.